25 ಲೆಕ್ಕ ಹಿಡಿದ್ರೂ ಬಿಜೆಪಿಯ NDA ಮತ್ತು ಇಂಡಿ ಒಕ್ಕೂಟಕ್ಕೆ ಮಹಾರಾಷ್ಟ್ರದಲ್ಲಿ 50 ವ್ಯತ್ಯಾಸ ಬರ್ತಾ ಇದೆ. ನಾನು 25 ವ್ಯತ್ಯಾಸ ತಗೊಂಡ್ರು ಹೌದು 176 ಅಲ್ಲ ಸರ್ 150 ಇರ್ಬೋದು ಅಷ್ಟೇ ಅಂತಂದ್ರೂ 50 ವ್ಯತ್ಯಾಸ ಬಂದು ಕೂತ್ಕೋತಾ ಇದೆ. ದಾಟ್ಸ್ ನಾಟ್ ಗುಡ್. 50 ಕಡಿಮೆ ನಂಬರ್ ಅಲ್ಲ, ಅದು ಹಾಗೆ ನೋಡಕ್ ಹೋದ ಅಲ್ಲ. ಹಾಗಾಗಿ ಯು ಡೋಂಟ್ ನೋ, ಗೊತ್ತಿಲ್ಲ ಏನು ಅಂತ. ಅಥವಾ ಹೇಗೆ ಬೇಕಾದ್ರೂ ಆಗ್ಬೋದು ಚುನಾವಣೆಗಳಲ್ಲಿ. ಭಾರತೀಯ ಜನತಾ ಪಕ್ಷದ ಲೀಡ್ಗಳೆಲ್ಲ ತುಂಬ ನ್ಯಾರೋ ಮಾರ್ಜಿನಲ್ಲಿ ಕೂತಿರ್ಬೋದು. ಓಕೆ, ಅಲ್ಪ ಅಂತರದಲ್ಲಿ, ಭಾಳ ಅಲ್ಪ ಅಂತರದಲ್ಲಿ ಕೂತಿರ್ಬೋದು. ಓಕೆ, ಹಾಗಾಗಿ ಆ ಮಾರ್ಜಿನ್ಗಳು ಕ್ವಿಕ್ ಆಗಿ ಎಲ್ಲ ಕಾಣೆ ಆಗ್ಬಿಡ್ಬೋದು ಆಮೇಲೆ. ರೈಟ್. ಆಗ ಈ ಸಂಖ್ಯೆ ಹಿಂಗೆ ರಿವರ್ಸ್ ಆಗಿಬಿಡುತ್ತೆ ಪಟ್ಟಂತ ಖಂಡಿತ ನಿಮಗೆ. ಹಾಗಾಗಿ ವಿ ಡೋಂಟ್ ನೋ. ಸೊ ಈ ಎಲ್ಲ ಮ್ಯಾಥಮೆಟಿಕ್ಸು ಗಣಿತಶಾಸ್ತ್ರದ ಪ್ರಯೋಗ ಮಾಡೋದ್ರ ಬದಲು ಇನ್ನೊಂದು ಗಂಟೆ 1.5 ಗಂಟೆ ಕಾದರೆ ಯಾರನ್ನ ಬೈತಾರೆ ಅನ್ನೋ ಆಧಾರದ ಮೇಲೆ ಗೊತ್ತಾಗೋಗುತ್ತೆ. ಎಲ್ಲರೂ ಯಾರನ್ನಾರು ಬೈದರೂ ಸಾಕು, ಗೊತ್ತಾಯ್ತು ಅರ್ಥ ಏನು ಅಂತ ಅವಾಗ. ಆಲ್ ರೈಟ್. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ಗೆ ನಾಗಪುರದಲ್ಲಿ ಹಿನ್ನಡೆ ಇದೆ. ನಾನಾ ಪಟೋಳೆ ಕಾಂಗ್ರೆಸ್ಸಿನ ಮುಖ್ಯಸ್ಥ ಮಹಾರಾಷ್ಟ್ರದಲ್ಲಿ ಅವ್ರಿಗೂ ಹಿನ್ನಡೆ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ನೋಡಿದ್ರೆ ಈಸ್ ದ ಫೇಸ್ ಆಫ್ ಭಾರತೀಯ ಜನತಾ ಪಕ್ಷ ಯಾರು ಫಡ್ನವೀಸ್. ಏಕನಾಥ್ ಶಿಂದೆ ಮಾತ್ರ ಬಿಗಿನಿಂಗ್ ಇಂದನೂ ಕೂಡ ಲೀಡಲ್ಲೇ ಇದೆ. ಬಟ್ ಉದ್ಧವ್ ಇವ್ರದ್ದು ಮಾತ್ರ ನಾಗಪುರ ದಕ್ಷಿಣದಲ್ಲಿ ಅವ್ರಿಗೆ ಲೀಡ್ ಇಲ್ಲ ಅಂತ ಹೇಳ್ತಿದ್ದಾರೆ. ಲೆಟಸ್ ಸಿ ಅದಾದಮೇಲೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಬಿಕಾಸ್ ಕೆಲವೊಮ್ಮೆ ಆ ರೀತಿ ಆಗತ್ತೆ. ತನ್ನ ಪಕ್ಷ ಅದ್ಭುತವಾದಂತಹ ಪ್ರದರ್ಶನವನ್ನು ಕೊಡುತ್ತೆ, ಆದರೆ ಆ ಪಕ್ಷ ನಂಬಿದ್ದ ಮೇರು ನೇತಾರರು ಏನಿರ್ತಾರೆ ಅವರು ಮಕಾಡೆ ಮಲಕೊಂಡ್ಬಿಡ್ತಾರೆ, ಅವ್ರನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಅವ್ರನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಅದು ವಿಚಿತ್ರವಾಗಿ ನಡೆಯುವಂಥ ಕತೆ. ಅದು ಯಾಕೆ ಹಂಗಾಗುತ್ತೋ ಗೊತ್ತಿಲ್ಲ ನಮಗೆ. ಸಾಮಾನ್ಯವಾಗಿ ಕೆಲವು ಸರಿ ನಡೆದುಬಿಡುತ್ತೆ ಆ ಥರ. ಹಾಗಾಗಿ ಇಲ್ಲೇನಾಗುತ್ತೋ ಗೊತ್ತಿಲ್ಲ. ಜಾರ್ಖಂಡಲ್ಲಿ BJP ನೇತೃತ್ವದಲ್ಲಿ 42, JMM ನೇತೃತ್ವದಲ್ಲಿ 42-35 ಇದ್ದರೆ, ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದ NDA 181 ಮತ್ತು ಇತರರ ನೇತೃತ್ವದ ಇಂಡಿ ಒಕ್ಕೂಟ 97ರಲ್ಲಿ ಕೂತ್ಕೊಂಡಿದ್ದಾರೆ. ಈ ಎರಡರ ಮಧ್ಯೆ ಒಂದು ರೀತಿ ಮಿಂಚಿನಂತೆ ಬಂದು ಆಗಾಗ್ಗೆ ಸದ್ದು ಮಾಡುತ್ತಿರೋ ಗುಡುಗು ಸಿಡಿಲಿನ ಜೊತೆ ಸದ್ದು ಮಾಡ್ತಿರೋಂಥ ಕರ್ನಾಟಕದ 3 ಕ್ಷೇತ್ರಗಳು ಚನ್ನಪಟ್ಟಣ ನಿಖಿಲ್ ಮುನ್ನಡೆಯಲ್ಲೂ, ಶಿಗ್ಗಾವಿ ಮುನ್ನಡೆಯಲ್ಲೂ ಭರತ್ ಬೊಮ್ಮಾಯಿ ಮತ್ತು ಅನ್ನಪೂರ್ಣ ಮಧ್ಯೆ ಫೈಟ್ ಟೈಟ್ ಇದ್ರು. ಬಂಗಾರು ಹನುಮಂತು ಈಗ ಸದ್ಯಕ್ಕೆ ಒಂದು 500-200 ಮತದಲ್ಲಿ ಬಂಗಾರು ಹನುಮಂತು ಮುಂದಿದ್ದಾರೆ ಅಂತ. ಬಟ್ ನಾವು ಒಂದು ಕ್ಷೇತ್ರ ಮಾತ್ರ ಹಂಗೆ ಆಗ್ಬೋದು ಚನ್ನಪಟ್ಟಣ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್. ನೆಕ್ ಟು ನೆಕ್ ಫೈಟ್ 3 ಕ್ಷೇತ್ರದಲ್ಲಿ ಆಗೇ ಇದೆ ಇಲ್ಲಿ ತನಕ. ಯಾವುದು ಕೂಡ ದೊಡ್ಡ ಮಟ್ಟದ ಮಾರ್ಜಿನ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಎಲ್ಲ 1000 ಒಳಗಡೆ ಇದ್ದಾರೆ, ಇನ್ನೂ ಕೂಡ 1000 ಒಳಗಡೆ ಇದ್ದಾರೆ ಎಲ್ಲರೂ ಕೂಡ ಇನ್ನೂ. ಕರೆಕ್ಟ್. ಅಂದರೆ 3 ಕ್ಷೇತ್ರಗಳಲ್ಲಿ ಯಾರು ನಿಮ್ಗೆ ಹೇಳಿದ್ದು ಒಂದು ಕ್ಷೇತ್ರದಲ್ಲಿ ಆಗತ್ತೆ 3ರಲ್ಲಿ ಆಗಲ್ಲ ಅಂತ ಹೇಳಿ? ಅಂದರೆ ಒಂದು ಸಮೀಕ್ಷೆ ಬಂದಿತ್ತು ಸರ್. ಮತ್ತೆ ಅಲ್ಲಿ ಲೋಕಲೈಟ್ಸು ಮತ್ತೆ ನಾವು ಮಾಡಿದಂತಹ ಕೆಲವು ಸುದ್ದಿಗಳು ಇವೆಲ್ಲ ನೋಡಿದಾಗ ಅವ್ರವ್ರ ಕ್ಷೇತ್ರನ ಅವ್ರವ್ರು ಉಳಿಸ್ಕೋತಾರೆ ಅನ್ನೋ ರೀತಿಯಲ್ಲೇ ಮಾತುಗಳು ಕೇಳಿ ಬರ್ತಿತ್ತು. ಚನ್ನಪಟ್ಟಣ ಫೈಟ್ ಇದ್ದೇ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದು. ಹೌದು. ಶಿಗ್ಗಾವಿನಲ್ಲಿ ಪ್ರಚಾರದ ಆರಂಭದ ದಿನಗಳಲ್ಲಿ ಸುಲಭವಾಗಿ ಗೆಲ್ತಾರೆ ಬಸವರಾಜ್ ಭರತ್ ಬೊಮ್ಮಾಯಿ ಅಂತಲೇ ಇತ್ತು. ಹೌದು. ನಂತರದ ದಿನಗಳಲ್ಲಾಗಿರೋ ಹಲವಾರು ಬೆಳವಣಿಗೆಗಳಲ್ಲಿ ಒಂದಿಷ್ಟು ಟಫ್ ಆಯ್ತಿದು ಅಂತಲೂ ಇತ್ತು. ಹೌದು. ಹಾಗೆ ಕೊನೆ ಹಂತಕ್ಕೆ ಬಂದಾಗ ಮುಸ್ಲಿಮರ ಮತಗಳ ವಿಪರೀತ ಕ್ರೋಢೀಕರಣ ಮತ್ತು ಸಾಮಾನ್ಯವಾಗಿ ಬಸವರಾಜ ಬೊಮ್ಮಾಯಿ ಜೊತೆ ನಿಲ್ಲಬಹುದಾದ ಒಂದೆರಡು ಹಿಂದುಳಿದ ವರ್ಗಗಳು ಕೈ ಎತ್ತಿದ್ದಾರೇನೋ ಜಾತಿಗಳು ಅನ್ನೋ ಅನುಮಾನದಲ್ಲಿ ಬಸವರಾಜ ಬೊಮ್ಮಾಯಿಗೂ ಟಫ್ ಆಗತ್ತೆ. ಭರತ್ ಬೊಮ್ಮಾಯಿಗೆ ಮಾರ್ಜಿನ್ ಕಡಿಮೆಲಿ ಗೆಲ್ತಾರೆ ಅಂತ ಸುದ್ದಿ ಬರಕ್ಕೆ ಸ್ಟಾರ್ಟ್ ಆಯ್ತು. ಹೌದು. ಅಂದರೆ ಅದನ್ನು 5,000, 4,000, 6,000ದಲ್ಲಿ ಗೆಲ್ಬೋದಷ್ಟೇ. ಮಾರ್ಜಿನ್ ಡೌನ್ ಆಗುತ್ತೆ, ಬಟ್ ಗೆಲ್ತಾರೆ, ಟಫ್ ಆಗತ್ತೆ ಅಂತಿದ್ರು. ಹಾಗಾಗಿ ಆ ಟಫ್ನೆಸ್ ಕಾಣಿಸ್ತಿದೆ. ಸಂಡೂರಿನಲ್ಲಿ ಆರಂಭದಿಂದಲೂ ಕಾಂಗ್ರೆಸ್ಸಿನ ಶಕ್ತಿಯನ್ನು ಯಾರೂ ಅಲ್ಲಗೆಳೆದಿಲ್ಲ. ಅಲ್ಲಿ ಅದು ಯಾವಾಗಲೂ ಭದ್ರಕೋಟೆ. BJP ಸವಾಲು ಹಾಕಿದೆ. ಹೌದು. ಹಾಗಾಗಿ ಸವಾಲು ಹಾಕಿರುವ BJP ಕಾಂಗ್ರೆಸ್ಸಿನ ವಿಪರೀತ ಭದ್ರಕೋಟೆಯಲ್ಲಿ ಈ ಹೋರಾಟ ಕೊಡ್ತಿರೋದೇ ನನಗೆ ಆಶ್ಚರ್ಯ ಇದೆ ಆಕ್ಚುಲಿ. ಹೌದು. ಈ ಪ್ರಮಾಣದಲ್ಲಿ ಒಂದು ಸಾರ್ತಿನೂ ಗೆದ್ದಿಲ್ಲ BJPಯಲ್ಲಿ, ಗೆದ್ದಿಲ್ಲ. ಹೌದು. ಹಾಗಾಗಿ ಅಲ್ಲಿ ಹೋರಾಟ ಕೊಡ್ತಿರೋದು ನನಗೆ ಆಶ್ಚರ್ಯ ಇದೆ. ಚನ್ನಪಟ್ಟಣ ನನಗೆ ಯಾವ ಆಶ್ಚರ್ಯಗಳು ಇಲ್ಲ. ಹೌದು. ಈ ಹೋರಾಟವನ್ನು ನಿರೀಕ್ಷೆ ಮಾಡಿದ್ವಿ. ಅಲ್ಟಿಮೇಟ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ಯಾವ ಅಂತರದಲ್ಲಿ ಗೆಲ್ತಾರೋ ಸೋಲ್ತಾರೋ ಗೊತ್ತಿಲ್ಲ, ಬಟ್ ಈ ಹೋರಾಟ ಅಂತೂ ನಿರೀಕ್ಷೆ ಮಾಡಿದ್ವಿ ಖಂಡಿತ. ಹಾಗಾಗಿ 3 ಕ್ಷೇತ್ರಗಳು ಈಗ ಕರ್ನಾಟಕದಲ್ಲಿ, ನಾನಾಗಲೇ ಹೇಳ್ತಾ ಇದ್ದೆ,
ಚನ್ನಪಟ್ಟಣ ಅಂತೂ ಹ್ಯಾಸ್ ಟು ಬಿ ಎ ಗುಡ್ ಬ್ಲ್ಯಾಕ್ ಬಸ್ಟರ್ ಮೂವಿ ಆಗಲೇಬೇಕದು. ಈಗ ಒಂದು ಕುತೂಹಲದ ಪ್ರಶ್ನೆ ಸರ್, ಇದು ನಾನು ಎಕ್ಸಾಂಪಲ್ ಚನ್ನಪಟ್ಟಣ ತಗೋತಾ ಇದ್ದೀನಿ. ಈಗ ಸಿ ಪಿ ಯೋಗೇಶ್ವರ್ ಬಿ ಜೆ ಪಿಯಲ್ಲಿದ್ದಾಗ ಅವ್ರಿಗೆ ಬರ್ತಾ ಇದ್ದ ಸಾಲಿಡ್ ಮತಗಳೇನಿದೆ ಅದರಲ್ಲಿ ಒಂದಷ್ಟು ಬಿ ಜೆ ಪಿ ಮತಗಳು, ಒಂದಷ್ಟು ಯೋಗೇಶ್ವರ್ ಮತಗಳು ಅಂತ ಅಂದ್ಕೊಂಡ್ರೆ ಬಿ ಜೆ ಪಿ ಮತಗಳು ಹಾಗೆ ಉಳ್ಕೊಳ್ತಾ ಯೋಗೇಶ್ವರ್ ಜೊತೆ ಹೋಗಲ್ವಾ ಅಂತ. ಭಾರತೀಯ ಜನತಾ ಪಕ್ಷ ಅಥವಾ JDS ಓಕೆ ಅಥವಾ ಕಾಂಗ್ರೆಸ್ ಆ ಪಕ್ಷಕ್ಕೆ ಬದ್ಧರಾಗಿ ಇಷ್ಟಪಟ್ಟು ಮತ ಹಾಕುವವರು ಅಭ್ಯರ್ಥಿಗಳು ಏನಾದರೂ ಅವ್ರು ಚೇಂಜ್ ಆಗಲ್ಲ. ಓಕೆ, ಅಂದರೆ ಅದು ಪಕ್ಷನಿಷ್ಠ ಮತಗಳು. ಈ ಈ ಈ ಟ್ರೆಂಡನ್ನು ನೀವು ಕರ್ನಾಟಕದ ಕೆಲ ಕ್ಷೇತ್ರಗಳಲ್ಲಿ ನೋಡ್ಬೋದು ಬೇಕಾದ್ರೆ. ಫಾರ್ ಎಕ್ಸಾಂಪಲ್ ಟೇಕ್ ಶಿವಮೊಗ್ಗ. ಓಕೆ, ಶಿವಮೊಗ್ಗದಲ್ಲಿ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೇ ಬಿ ಎ ಬಸವನಗುಡಿ, ಮೇ ಬಿ ಎ ಮೈಸೂರಲ್ಲಿ ಕೃಷ್ಣರಾಜ, ಈ ಥರದ ಕೆಲವು ಕ್ಷೇತ್ರಗಳನ್ನು ತೋರಿಸ್ತೀನಿ ಬೇಕಾರಲ್ಲಿ. ಮೇ ಬಿ ನಾಳೆ ಯಾವುದೋ ಸರ್ವಜ್ಞ ನಗರ, ಯಾವುದೋ ಪುಲಿಕೇಶಿ ನಗರ, ಈ ಕೆಲವು ಕ್ಷೇತ್ರಗಳಿವೆ. ಅಲ್ಲಿ ವೋಟರ್ಸ್ ಆರ್ ಲಾರ್ಜ್ಲಿ ಕಮಿಟೆಡ್ ಟು ದಿ ಪಾರ್ಟಿ, ನಾಟ್ ಟು ದಿ ಪರ್ಸನ್. ನೋ, ಕ್ಯಾಂಡಿಡೇಟ್ ಅಲ್ಲ ಅದು. ಓಕೆ, ಹಾಗಾಗಿ ಕ್ಯಾಂಡಿಡೇಟ್ ಕೆಲವೊಮ್ಮೆ ಘನತೆವೆತ್ತ ಅಭ್ಯರ್ಥಿ ಕಾಣೆಯಾಗಿದ್ದಾರೆ, ಹೊಸ ಅಭ್ಯರ್ಥಿಗೆ ಕೊಟ್ಟಿದ್ದಾರೆ ಅಂದರೆ ಹೊಸ ಅಭ್ಯರ್ಥಿನೂ ಗೆಲ್ತಾನೆ. ಓಕೆ, ಅಲ್ಲಿ ಆ ಘನತೆವೆತ್ತ ಅಭ್ಯರ್ಥಿನೇ ಮನೆಗೆ ಹೋಗ್ತಾರೆ. ಓಕೆ, ಹಾಗಾಗಿ ಚನ್ನಪಟ್ಟಣದಲ್ಲಿ ಯಾವ ಪರಿಪ್ರಮಾಣದಲ್ಲಿ BJPಯ ಮತ ಇದೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ BJPಯನ್ನು ಬದ್ಧತೆಯಿಂದ ನಂಬುವವರು. ಓಕೆ, ಆ ಮತಗಳು ಇದ್ದರೆ ಆ ಮತಗಳು ಯೋಗೇಶ್ವರಲ್ಲಿದ್ದರೂ BJPಗೆ ಬೀಳತ್ತೆ, ಯೋಗೇಶ್ವರ್ ಇಲ್ಲದಿದ್ದರೂ BJPಗೆ ಬೀಳತ್ತೆ. ಓಕೆ, BJP ಅಭ್ಯರ್ಥಿಯೇ ಅಲ್ಲಿಲ್ಲದಿದ್ದಾಗ ಅವ್ರ ಮತ ಇನ್ಯಾರಿಗೋ ಹೋಗುತ್ತಷ್ಟೇ. ಅದು ಯಾರು ಅವರು ವೇಸ್ಟ್ ಆದರೂ ಅಲ್ಲಿ ಹಾಕ್ತಾರೆ, ವೇಸ್ಟ್ ಆದರೂ ಹಾಕ್ತಾರಲ್ಲೇ ಅವರು ಅಲ್ಲೇ ಹಾಕ್ತಾರೆ. ಅದು ಮೋಸ್ಟ್ಲಿ ಕೀ ಪಾಯಿಂಟ್ ಆಗ್ಬೋದಾ ಅಂತ. ಇಲ್ಲ, ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ. ಕೀ ಇರೋದು ಟೌನ್ ಇದ್ದಂಗಿದೆ. ಓಕೆ,